ನಮಸ್ಕಾರ. ಇದು ಸಕಲೇಶಪುರ ತಾಲೂಕು ಬ್ಯಾಕ್ವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರೆಕೆರೆಯಲ್ಲಿ ನಡೀತಕ್ಕಂಥ ಸುಗ್ಗಿ ಮಹೋತ್ಸವ ಇಂದು ರಾತ್ರಿ 10 ಗಂಟೆಗೆ ಜರಗಲಿದೆ. ಅದೇ ರೀತಿ ಈ ಒಂದು ವಿಶೇಷವಾದ ಸುಗ್ಗಿ ಅಂತ ಹೇಳ್ಬೋದು ಸಕಲೇಶಪುರ ತಾಲೂಕಿಗೆ. ಯಾಕೆಂತಂದರೆ ಸಾಧಾರಣ ಇದೊಂದು ಸುಗ್ಗಿ ಕಟ್ಟೆಗೆ ರಾತ್ರಿ ಒಂದು 7,000 ರಿಂದ 10,000 ಜನವರೆಗೂ ಬಂದು ಸೇರ್ತಾರೆ. ಈ ಸುಗ್ಗಿಯ ವಿಶೇಷತೆ ಏನಪ್ಪ ಅಂತಂದರೆ ಸುಗ್ಗಿ ಸಾಧಾರಣ 12 ದಿವಸಗಳ ಕಾಲ ಭಾಳ ಕಟ್ಟುನಿಟ್ಟಾಗಿ ನಡೀತದೆ. ಅದೇ ರೀತಿ ಸುತ್ತಮುತ್ತ ಗ್ರಾಮಸ್ಥರು ಸಾರು ಅಂತ ಹಾಕಿ ಆ ಸಾರು ಹಾಕೋ ಟೈಮಲ್ಲಿ ಯಾವುದೇ ಮನೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋದಾಗಲಿ, ರೊಟ್ಟಿ ಹಂಚಿ ಇಟ್ಬಿಟ್ಟು ರೊಟ್ಟಿ ಬೇಯಿಸೋದಾಗಲಿ, ಈ ಥರ ಯಾವುದೇ ರೀತಿಯ ಅಡುಗೆ ಪದಾರ್ಥಗಳನ್ನು ಮಾಡೋದಲ್ಲೇ ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿರ್ತೀವಿ. ಹಾಗೆಯೇ ಈ ಸುಗ್ಗಿಯು ಸಹ ಯಾಕೆ ಮಾಡ್ತೀವಪ್ಪ ಅಂತಂದರೆ ನಮ್ಮ ಗ್ರಾಮದಲ್ಲಿ ಸಕಲ ಗ್ರಾಮಸ್ಥರು ಒಂದು ಆರೋಗ್ಯಭರಿತವಾಗಿ ಕಾಲಕ್ಕೆ ಮಳೆ ಬೆಳೆಯಾಗಿ ರೈತರಿಗೂ ಸಹ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ನಡೆಸ್ಕೊಳ್ತಾ ಬಂದಿದ್ದರು. ಪ್ರಕೃತಿನೂ ಸಹ ಅದೇ ರೀತಿ ನಮಗೆ ತುಂಬ ಸಹಕಾರ ನೀಡ್ತಾ ಬಂದಿದೆ. ನಾವೇನು 12 ದಿವಸ ಅಥವಾ ಸೋಮವಾರದವರೆಗೂ ನಡೀತದೆ, ಅಷ್ಟರ ಒಳಗಡೆ ನಮಗೆ 2 ರಿಂದ 3 ದಿವಸ ಮಳೆ ಪ್ರತಿ ವರ್ಷವೂ ಬಂದಿದೆ. ನನಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಯಾವ ವರ್ಷವೂ ಮಳೆ ಈ ಸೀಸನಲ್ಲಿ ತಪ್ಪಿದ್ದೇ ಇಲ್ಲ. ಹಾಗಾಗಿ ಈ ಸುಗ್ಗಿ ಒಂದು ವಿಶೇಷತೆ ಹಾಗೂ ಈ ದೇವಿರಮ್ಮ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಷಯದಲ್ಲಿ 2 ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅರೆಕೆರೆ ಮಂದಿಗೆ ಸಂಬಂಧಪಟ್ಟದ್ದು. ದೇವಿರಮ್ಮ ದೇವಸ್ಥಾನ ಇದು ಅರೆಕೆರೆ ಗ್ರಾಮದಲ್ಲಿ ನೆಲೆಸಿ ಇದಕ್ಕೆ ಭಾರಿ ವರ್ಷದ ಇತಿಹಾಸ ಇದೆ. ಇದಕ್ಕೆ ಇತಿಹಾಸ ಅಂದರೆ ಸುಮಾರು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಭಾರಿ ಕಾಲದಿಂದ ಇದು ನಡ್ಕೊಂಡು ಬರ್ತಾ ಇರೋಂಥ ಸುಗ್ಗಿ ಉತ್ಸವಗಳು. ಹಿಂದೆ ಈ ಥರದ ಸುಗ್ಗಿ ಉತ್ಸವಗಳು ಎಲ್ಲ ಕಡೆ ಇರುತ್ತೆ, ಆದರೆ ಇಲ್ಲಿ ನಮ್ಮೂರಲ್ಲಿ ಕೆಲವು ವಿಶೇಷತೆಗಳಿದೆ. ಅದರ ಮಧ್ಯದಲ್ಲಿ ಇತ್ತೀಚೆಗೆ ನಿಂತು ಹೋಗಿತ್ತು, ಏನೋ ಕೆಲವು ಕಾರಣಾಂತರಗಳಿಂದ ನಿಂತು ಈಗೊಂದು ಮತ್ತೆ ಶುರು ಮಾಡಿ ಒಂದು 30 ವರ್ಷ ಆಯಿತು. ಮಧ್ಯದಲ್ಲಿ ನಿಲ್ಲಿಸಿ ಮತ್ತೆ ಈಗ ಶುರು ಮಾಡಿ 30 ವರ್ಷ ಆಯಿತು. ಅಲ್ಲಿಂದ ಈಗ ಇಲ್ಲಿವರೆಗೂ ಭಾರಿ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾಯಿದೆ. ಇಲ್ಲಿ ಕೆಲವು ವಿಶೇಷತೆ ಇದೆ. ನೆನಕಿ ಬಂದ್ಕೆ ಹೋಗೋದು ಅಂಥೇಳಿ ಒಂದು ಪೂಜೆ ಇದೆ. ಅಲ್ಲಿ ಅವತ್ತೇ ಕೊಟ್ಟಿದ್ದ ಅಕ್ಕಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ಅದರ ಒಂದೇ ದಿವಸಕ್ಕೆ ಅಕ್ಕಿ ಮಳೆಗೆ ಬಂದಿರುತ್ತೆ ಇಲ್ಲಿ ದೇವರಿಗೆ ನೈವೇದ್ಯ ಮಾಡಿದಾಗ, ಅದೊಂದು ವಿಶೇಷತೆ ಇದೆ. ಆಮೇಲೆ ಇಲ್ಲಿ ಬಿಲ್ಸುಗ್ಗಿ ದಿವಸ ಕೆಂಡೋತ್ಸವ, ಕೆಂಡ ಹಾಯೋದಿರುತ್ತೆ. ಹಸಿ ಸೌದೆನ ಇಲ್ಲಿ ಕೆಂಡ ಮಾಡೋ ಅಂಥದ್ದು, ಅವತ್ತೇ ಕಡಿದು ಅವತ್ತೇ ಅದನ್ನು ಬೇಯಿಸಿ ಕೆಂಡ ಮಾಡೋ ಅಂಥದ್ದು. ಅದು ಕೂಡ ಒಳ್ಳೆ ಅಚ್ಚುಕಟ್ಟಾದ ವ್ಯವಸ್ಥಿತವಾಗಿ ನಡೀತಾ ಇದೆ. ಹೀಗಾಗಿ ಇಲ್ಲಿ ಸುಮಾರು ಈ ಥರದ ನಮ್ಮ ಈ ಸುಗ್ಗಿಲಿ ಅನೇಕ ಒಂದು ಒಳ್ಳೊಳ್ಳೆ ಇದು ಭಕ್ತಿಪೂರ್ವಕವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಜನನೂ ಕೂಡ ಇಲ್ಲಿಗೆ ಹೆಚ್ಚು ಬರೋ ಅಂಥದ್ದೊಂದು, ಎಲ್ಲರಿಗೂ ಒಂದು ದೇವಿ ಆಶೀರ್ವಾದ ಬೇಕು ಅಂಥೇಳಿ ಇತ್ತೀಚಿನ ವರ್ಷಗಳಲ್ಲಿ ಭಾರಿ ಜನನೂ ಬರ್ತಾರೆ. ಇನ್ನು ಕೆಲವು ಇಲ್ಲಿ ಹೊಸದಾಗಿ ಮದುವೆ ಆದರು, ಕೆಲವರು ಮನೆ ಕಟ್ಟಿದರು, ಈ ಥರದ್ದು ಏನಾದರೂ ಶುಭ ಕಾರ್ಯ ಮನೇಲಿ ಮಾಡಿದರು ಪ್ರತಿ ವರ್ಷ ದೇವಿಗೆ ಬಂದು ಮಡ್ಲಕ್ಕಿ ಕೊಡೋದು ಅಂಥೇಳಿ ಮಡ್ಲಕ್ಕಿ, ಸೀರೆ, ಬಳೆ ಈ ಥರದ ಪ್ರತಿ ವರ್ಷ ದೇವರಿಗೆ ಹೋಗ್ತಾ ಅಂತ ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಉತ್ಸವದ ದಿವಸ ಭಾರಿ ಸಂಖ್ಯೆಯಲ್ಲಿ ದೇವರಿಗೆ ಸೀರೆ, ಮಡ್ಲಕ್ಕಿ ಅಂಥೇಳಿ ಅದು ಬರುತ್ತೆ. ಹಾಗಾಗಿ ಇಲ್ಲಿ ಜನಗಳಿಗೂ ಒಂದು ದೇವಿ ಮೇಲೆ ಭಾರಿ ನಂಬಿಕೆ ಇದೆ. ಯಾಕೆಂದರೆ ನಾವು ಕೇಳಿದ್ದೆಲ್ಲ ಫಲಿಸುತ್ತೆ ಅನ್ನೋದೊಂದು ಭಾವನೆ ಅವರಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಂತೂ ಭಾರಿ ಜನ ಸೇರ್ತಾರೆ. ಮತ್ತು ಇಲ್ಲಿದು ವಿಶೇಷ ಅಂದರೆ ಸುಗ್ಗಿ ಕುಣಿತ, ಒಂದು ಮಲೆನಾಡು ಸುಗ್ಗಿ ಕುಣಿತದ್ದೊಂದು ವಿಶೇಷತೆ. ಮತ್ತು ಇಲ್ಲಿ ಯಾರಿಗೂ ಕೂಡ ನಾವು ಭಿನ್ನ ಭೇದ, ಜಾತಿ, ಮತ, ಪಂಥ ಅಂಥೇಳಿ ಯಾವುದೇ ಒಂದು ಇದಿಲ್ಲ, ಕಟ್ಟುಪಾಡಿಲ್ಲ. ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಇಲ್ಲಿ. ದೇವರ ದರ್ಶನಕ್ಕಾಗಲಿ, ದೇವರಿಗೆ ಮಡ್ಲಕ್ಕಿ ಕೊಡೋ ಅಂಥದ್ದಾಗಲಿ, ಹಣ್ಕಾಯಿ ಮಾಡೋ ಅಂಥದ್ದಾಗಲಿ ಯಾವುದೇ ರೀತಿ ಕಟ್ಟುಪಾಡಿಲ್ಲ, ಜಾತಿ ಸಂಘರ್ಷಗಳಿಲ್ಲ. ಭಾರಿ ಉತ್ತಮವಾದಂಥ ವ್ಯವಸ್ಥಿತ ಒಳಗೆ ಎಲ್ಲರೂ ಕೂಡ ಒಂದಾಗಿ ಸೇರಿ ಈ ಉತ್ಸವಕ್ಕೆ ಭಾಗವಹಿಸ್ತಾರೆ. ಮತ್ತು ಈ ಉತ್ಸವದ ತಯಾರಿನೂ ಕೂಡ ಅಷ್ಟೇ. ನಮಗೆ 6 ಹಳ್ಳಿ ಸೇರೋದ್ರಿಂದ ಎಲ್ಲ ಹಳ್ಳಿಯರು ಬಂದು ಇಲ್ಲಿ ಏನು ತಯಾರಿ ಮಾಡಬೇಕು ಅದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಹಣಕಾಸಿಂದಿರ್ಬೋದು, ಇಲ್ಲಿ ಮಾಡೋ ಅಂಥ ಕೆಲಸ ಕಾರ್ಯಗಳಿಗಿರ್ಬೋದು, ಎಲ್ಲವೂ ಕೂಡ ಒಳ್ಳೆಯ ಮುತುವರ್ಜಿ ಇಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ತಯಾರಿ ಮಾಡಿ, ಉತ್ಸವನೂ ಅಷ್ಟೇ ಎಲ್ಲ 6 ಊರವರು ಬಂದು ಉತ್ಸವನ ಅಚ್ಚುಕಟ್ಟಾಗಿ ನಡೆಸಿ ಇತ್ತೀಚಿನ ವರ್ಷಗಳಲ್ಲಂತೂ ಭಾರಿ ಒಂದು ಅದ್ಧೂರಿಯಾಗಿ ನಡೆಯುವಂಥ ಸುಗ್ಗಿ ಉತ್ಸವ ಆಗಿದೆ. ಹಾಗಾಗಿ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇನ್ನೂ ಉತ್ತಮವಾಗಿರಲಿ ಅಂಥೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ.